ಸೊ ಇಥನಾಲ್ ಇದು ರೀಸೆಂಟ್ ಆಗಿ ತುಂಬಾ ಸೌಂಡ್ ಆಗೋಗ್ಬಿಟ್ಟಿದೆ. ಸೊ ಇಥನಾಲ್ಗೆ ನಾನೇನು ಆಪೋಸ್ ಮಾಡ್ತಾ ಇಲ್ಲ, ಇಥನಾಲ್ ಬರೋದು ಒಳ್ಳೇದೇ, ನಮ್ದು ಡಿಪೆಂಡೆನ್ಸಿ ಕಡಿಮೆ ಆಗೋದು ಒಳ್ಳೇದೇ. ಆದರೆ ತರಬೇಕಾಗಿದ್ದು ವೇ ಏನಿತ್ತು, ನೆಕ್ಸ್ಟ್ ಫ್ಲೆಕ್ಸ್ ಫ್ಯೂಲ್ಸ್ ಬರುತ್ತೆ, ಅದಕ್ಕೆ ಇಥನಾಲ್ ಕಂಪ್ಲೀಟ್ ಇರೋದು ಗಾಡಿಗಳು ಅದರಲ್ಲಿ ಓಡುತ್ತೆ. ಆದರೆ ಇಲ್ಲೇನಾಗ್ತಾ ಇದೆ, ನಮ್ಮ ಎಕ್ಸಿಸ್ಟಿಂಗ್ ವೆಹಿಕಲ್ಸ್ಗೆ ಪ್ಯೂರ್ ಪೆಟ್ರೋಲ್ ಕೊಡದೆ ನೋಡಿ ಫೋರ್ಸ್ಫುಲಿ ಯೂಸ್ ಮಾಡೋದು ಮಾಡ್ತಿದ್ದಾರೆ. ಸರಿ ನೋಡಿ, ಇದು ಇಥನಾಲ್ E20 ಇದೆ. ಸೊ ನನಗೇನು ಪ್ರಾಬ್ಲಮ್ ಇಲ್ಲ E20 ಯೂಸ್ ಮಾಡೋಕ್ಕೆ, ನನ್ನ E80 ಯೂಸ್ ಮಾಡು ಅಂದರೆ ರಾಂಗ್ ಅಲ್ವಾ? ಹಾಗೆ ಪ್ಯೂರ್ ಪೆಟ್ರೋಲ್ ಇರೋ ಗಾಡಿಗಳಿಗೆ ಪ್ಯೂರ್ ಪೆಟ್ರೋಲ್ ಸಪ್ಲೈ ಕೊಡಬೇಕು. ಇದನ್ನು ಇಂಪ್ಲಿಮೆಂಟ್ ಮಾಡ್ತಿರೋ ವೇ ಕಂಪ್ಲೀಟ್ಲಿ ರಾಂಗ್ ಇದೆ. ಈಗ ನಂದು ಇಥನಾಲ್ E20 ಇದೆ. ಸೊ ನನಗೆ ಒಂದು 90 ರುಪೀಸ್ಗೋ 95 ರುಪೀಸ್ಗೋ ಕೊಟ್ಟರೆ ನಾನು ಆಟೋಮೆಟಿಕ್ಕಾಗಿ ಹಾಕೋತೀನಿ. ಸೊ E20 ರೆಡಿ ಇದೆ ನನ್ನ ಗಾಡಿ, ಹೆಂಗಿದ್ರು ನನಗೆ E20 ಫ್ಯೂಲ್ ಕಡಿಮೆ ಸಿಗ್ತಾ ಇದೆ, ನಾನು ಅದನ್ನೇ ಹಾಕ್ಕೋತೀನಿ. ಹಾಗೆ ನಾರ್ಮಲ್ ಪೆಟ್ರೋಲ್ ಸ್ವಲ್ಪ ಜಾಸ್ತಿ ಇರಲಿ ರೇಟು. ಸೊ ಹೋಗ್ತಾ ಏನಾಗುತ್ತೆ, ಇಥನಾಲ್ ವೆಹಿಕಲ್ಸ್ ಜಾಸ್ತಿ ಆಗುತ್ತೆ, ಆಟೋಮೆಟಿಕ್ಕಾಗಿ ಎಲ್ಲ ಇಥನಾಲ್ ಬ್ಲೆಂಡೆಡ್ ಫ್ಯೂಲ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ನಾರ್ಮಲ್ ಫ್ಯೂಲ್ ಯೂಸ್ ಮಾಡೋರೆ ಕಡಿಮೆ ಆಗೋಗ್ತಾರೆ. ಆ ಥರ ಇಂಪ್ಲಿಮೆಂಟ್ ಮಾಡಬೇಕು. ಅದನ್ನು ಬಿಟ್ಟು ನಾವು ಪ್ಯೂರ್ ಪೆಟ್ರೋಲ್ ಕೊಡೋದೇ ಇಲ್ಲ, ಇಥನಾಲ್ ಮಿಕ್ಸೇ ಕೊಡೋದು, ನೀವು ಅದನ್ನೇ ಯೂಸ್ ಮಾಡಿ ಅನ್ನೋದಿದೆಯಲ್ಲ, ಅದು ಸಿಕ್ಕಾಪಟ್ಟೆ ರಾಂಗ್. ಸೊ 2 ಸ್ಟ್ರೋಕ್ಸ್ ಏನಾಗಬೇಕು, ಇಥನಾಲ್ BS3ಗಳೆಲ್ಲ ಏನಾಗಬೇಕು, ಈವನ್ ನಮ್ಮ ಗಾಡಿಗಳು ನೆಕ್ಸ್ಟು E30 E40 ಬಂದರೆ ಪರಿಸ್ಥಿತಿ ಏನಾಗಬೇಕು, ಕಂಪ್ಲೀಟ್ಲಿ ರಾಂಗ್. ಸೊ ನಿಮಗೇನು ಅನಿಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋಲಿ ನಿಮಗೆ ನಾನು ಈ ಇಥನಾಲ್ ಎಫೆಕ್ಟ್ಸಿಂದ ನಿಮ್ಮ ಗಾಡಿನ ಕಾಪಾಡ್ಕೊಳೋದು ಹೆಂಗೆ ಅಂತ ಹೇಳ್ತೀನಿ.